ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದರೆ, ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಿನಗೆ ಸಿಗುವುದಿಲ್ಲ. ಚಿಂತೆ ಬಿಡು. ಜೀವನದಲ್ಲಿ ಏನು ಬರುತ್ತದೆ ಸಂತೋಷದಿಂದ ಧೈರ್ಯದಿಂದ ಸ್ವೀಕರಿಸಬೇಕು. ನಮ್ಮ ಬದುಕೇ ಒಂದು ಹೋರಾಟ ವೀಕ್ಷಕರೇ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಆಗಿಯೇ ತೀರುತ್ತದೆ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಭಗವಂತ ತಡ ಮಾಡಿದರೂ ನ್ಯಾಯವನ್ನು ಕೊಟ್ಟೇ ಕೊಡ್ತಾನೆ, ಆದರೆ ಅನ್ಯಾಯವನ್ನು ಮಾಡುವುದಿಲ್ಲ. ನಿಧಾನ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ನಾವು ಕಾದು ನೋಡಬೇಕು ಅಷ್ಟೆ. ಯುಗಾದಿ ನಂತರ ಮಕರ ರಾಶಿಯವರ ಜೀವನದಲ್ಲಿ ಕೆಲವೊಂದಿಷ್ಟು ಪ್ರಮುಖ ಘಟನೆಗಳು ನಡೆಯಲಿವೆ ವೀಕ್ಷಕರೇ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಯುಗಾದಿ ನಂತರ ಕಾಲಪುರುಷನ ಜಾತಕದ ಪ್ರಕಾರ ಮಕರ ರಾಶಿಯವರ ಗ್ರಹ ಸ್ಥಿತಿಗಳು ಯಾವ ರೀತಿ ಇರುತ್ತವೆ ಎಂದರೆ, ಶನಿ 3ನೇ ಮನೆಯಲ್ಲಿರುತ್ತಾನೆ, ರಾಹು 2ನೇ ಮನೆ, ಕೇತು 8ನೇ ಮನೆ, ಗುರು 6ನೇ ಮನೆಯಲ್ಲಿರುತ್ತಾನೆ. ಇಷ್ಟು ದಿನ ಮಕರ ರಾಶಿಯವರು ಸಾಲಗಾರರ ಕಿರುಕುಳ, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ನಷ್ಟ, ಎಷ್ಟೇ ಪ್ರಯತ್ನ ಪಟ್ಟರೂ ಒಳ್ಳೆಯ ಫಲಿತಾಂಶ ಸಿಗದೇ ಇರುವುದು, ಶತ್ರು ಬಾಧೆಯಿಂದ ಕಾಟ, ಧನಹಾನಿಯಿಂದ ತುಂಬ ಕಷ್ಟಗಳನ್ನು ಇಷ್ಟು ದಿನ ಅನುಭವಿಸುತ್ತಾ ಬಂದಿದ್ದಾರೆ. ಮಕರ ರಾಶಿಯವರಿಗೆ ಜೂನ್ ನಂತರ ಒಂದು ಬದಲಾವಣೆ ಆಗೋ ಸಮಯ ಬರುತ್ತದೆ. ಇದರಿಂದ ತಕ್ಕ ಮಟ್ಟಿಗೆ ಮುಕ್ತಿ ಸಿಗಲಿದೆ. ಯಾಕೆಂದರೆ ಶನಿ ಮತ್ತು ಗುರು ಒಳ್ಳೆಯ ಫಲಿತಾಂಶ ಮತ್ತು ಶುಭ ಸುದ್ದಿಯನ್ನು ಕೊಡಲಿದ್ದಾನೆ ಮಕರ ರಾಶಿಯವರಿಗೆ. ಶನಿ 3ನೇ ಮನೆ, ರಾಹು 2ನೇ ಮನೆ, ಕೇತು 8ನೇ ಮನೆ. ಇದು ತುಂಬ ಅದ್ಭುತವಾದಂತಹ ಕಾಂಬಿನೇಷನ್ ವೀಕ್ಷಕರೇ. ಈ ಕ್ಷೇತ್ರದಲ್ಲಿರುವವರಿಗೆ ಗೋಲ್ಡನ್ ಟೈಮ್ ಶುರುವಾಗಲಿದೆ. ಅದು ಯಾವ ಕ್ಷೇತ್ರಗಳು ಎಂದರೆ, ಯಾರು ಈಗಾಗಲೇ ಜ್ಯೋತಿಷ್ಯವನ್ನು ಕಲ್ತಿದ್ದಾರೋ ಅಥವಾ ಯಾರು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಅಂದುಕೊಂಡಿದ್ದಾರೋ ಅವರಿಗೆ ದಿ ಬೆಸ್ಟ್ ಟೈಮ್ ಮತ್ತು ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು. ಹಾಗೆ ಯೂಟ್ಯೂಬ್ ಮೀಡಿಯಾದಲ್ಲಿರುವವರಿಗೆ ಗೋಲ್ಡನ್ ಟೈಮ್, ಹಾಗೆ ಕಮಿಷನ್ ರಿಲೇಟೆಡ್ ಸಾಫ್ಟ್ವೇರ್ MNC ಕಂಪ್ನಿನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೋ, ಆಮೇಲೆ ಯಾರು ವಿದೇಶದಲ್ಲಿದ್ದಾರೋ ಅಥವಾ ಯಾರು ವಿದೇಶದಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಅಂದುಕೊಂಡಿದ್ದಾರೋ ಅವರಿಗೆ ಒಂದೊಳ್ಳೆ ಸಮಯ ಅಂತಲೇ ಹೇಳ್ಬೋದು. ಜೂನ್ ನಂತರ ಒಂದೊಳ್ಳೆ ಶುಭ ಸುದ್ದಿ ದೊರೆಯಲಿದೆ ಅವರಿಗೆ. ಹಾಗೆ ಹೊಸ ಯೋಜನೆ, ಹೊಸ ಪ್ಲ್ಯಾನ್, ಮನೆ ಖರೀದಿ, ಸೈಟ್ ಖರೀದಿ, ವಾಹನ ತಗೋಬೇಕು ಅಂತ ಅಂದ್ಕೊಂಡಿದ್ದರೆ, ಈ ಥರ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಜೂನ್ ನಂತರ ನಿಮಗೆ ಒಳ್ಳೆಯ ಫಲಿತಾಂಶ ಮತ್ತು ಒಂದೊಳ್ಳೆ ಶುಭ ಸುದ್ದಿ ದೊರೆಯಲಿದೆ ವೀಕ್ಷಕರೇ. ಯುಗಾದಿ ನಂತರ ಮಕರ ರಾಶಿಯವರ ತಲೆಯಲ್ಲಿ ಒಂದು ನೆಗೆಟಿವ್ ಥಾಟ್ ಬರುತ್ತದೆ. ಅದು ಏನಪ್ಪ ಅಂದರೆ, ಮನೆ ಬಿಟ್ಟು ಎಲ್ಲಿಗಾದರೂ ಹೋಗಿ ಬಿಡೋಣ, ಮನೆಯಲ್ಲಿ ನೆಮ್ಮದಿನೇ ಸಿಗುತ್ತಿಲ್ಲ, ಮನೆಯಲ್ಲಿ ಸಾಕಷ್ಟು ಮನಸ್ತಾಪಗಳು, ಕಿರಿಕಿರಿ, ಜಗಳ, ಇದರಿಂದ ಬೇಸತ್ತು ಮನೆ ಸಹವಾಸನೆ ಬೇಡ, ನೆಮ್ಮದಿ ಇರೋ ಪ್ಲೇಸ್ಗೆ ಒಬ್ಬರೇ ಹೋಗಿ ಬಿಡೋಣ ಅಂತ ಅನ್ನಿಸಿರುತ್ತೆ. ಸೊ ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ಇನ್ ಕೇಸ್ ನಿಮಗೆ ಈ ಥರ ಥಾಟ್ ಇದ್ದರೆ, ಏನಾದರೂ ಈ ಥರ ಥಾಟ್ ಬಂದರೆ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಾ ಬನ್ನಿ. ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ದುರ್ಗಾದೇವಿ ಅಥವಾ ಯಾವುದಾದರೂ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹಾಗೆ ನೀವು ಪ್ರತಿದಿನ ಸ್ನಾನ ಮಾಡ್ತೀರಲ್ಲ, ಆ ಸ್ನಾನದ ಬಕೆಟ್ನಲ್ಲಿ 1 ಸ್ಪೂನ್ ಅರಿಶಿಣವನ್ನು ಹಾಕ್ಕೊಂಡು ಸ್ನಾನ ಮಾಡಿ. ನಿಮಗೆ ಶತ್ರುಗಳ ಕಾಟ, ನೆಗೆಟಿವ್ ಥಾಟ್ ಇಂದ ನಿಮಗೆ ಮುಕ್ತಿ ಸಿಗಲಿದೆ. ರಾಹು 2ನೇ ಮನೆಯಲ್ಲಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನು ನಂಬಿ ದುಡ್ಡು ಕೊಡಬೇಡಿ. ಯಾಕೆಂದರೆ ದುಡ್ಡಿನ ವಿಚಾರದಲ್ಲಿ ಯುಗಾದಿ ನಂತರ ತುಂಬ ಮೋಸ ಆಗೋ ಸಾಧ್ಯತೆಗಳು ತುಂಬ ಹೆಚ್ಚಿರುತ್ತವೆ. ದುಡ್ಡಿಗಾಗಿ ತುಂಬ ಪರದಾಡ್ತೀರ. ದುಡ್ಡು ಬಂದರೂ ರಾಹು ಆ ದುಡ್ಡನ್ನು ಕಿತ್ಕೋತಾನೆ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ಆಡೋದು, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು
ಈ ಥರ ಏನಾದರೂ ಮಾಡಿದರೆ ಯುಗಾದಿ ನಂತರ ಮಕರ ರಾಶಿಯವರಿಗೆ ತುಂಬ ಲಾಸ್ ಆಗುತ್ತೆ. ಶನಿ 3ನೇ ಮನೆಯಲ್ಲಿರೋದ್ರಿಂದ ಮಾತಿನಲ್ಲಿ ತುಂಬ ಎಚ್ಚರಿಕೆಯಿಂದ ಮಾತನಾಡಬೇಕು. ಮಕರ ರಾಶಿಯವರು ಯುಗಾದಿ ನಂತರ ಯಾವುದೇ ಕಾರಣಕ್ಕೂ ಯಾರ ಜೊತೆನೂ ವಾದ ವಿವಾದಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಶನಿ 3ರಲ್ಲಿರೋದ್ರಿಂದ ಮಾತಿನಲ್ಲಿ ಕಮ್ಯುನಿಕೇಷನಿಂದ ತುಂಬ ತೊಂದರೆ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಮೌನವಾಗಿರಬೇಕು. ಯಾವುದಕ್ಕೂ ಬೇಗ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ತಾಳ್ಮೆಯಿಂದ ತುಂಬ ಆಲೋಚನೆಯಿಂದ ವಿಚಾರ ಮಾಡಿ ಮಾತನಾಡಿ, ನಿಮಗೆ ಒಳ್ಳೆಯ ಫಲ ಸಿಗುತ್ತದೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ಡೈಜೆಷನ್ ರಿಲೇಟೆಡ್ ಸಮಸ್ಯೆ, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್, ಹಾಗೆ ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದರೆ ಗರ್ಭಕೋಶದ ರಿಲೇಟೆಡ್ ತುಂಬ ಸಮಸ್ಯೆ ಬರುತ್ತದೆ. ತುಂಬ ಹುಷಾರಾಗಿರಿ. ಏನಾದರೂ ಸಮಸ್ಯೆ ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೋಗಬೇಡಿ. ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ಯಾವುದಕ್ಕೂ ಒಂದು ಸಾರಿ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದರೆ ಯುಗಾದಿ ನಂತರ ಸ್ವಲ್ಪ ಹೆಲ್ತ್ ರಿಲೇಟೆಡ್ಡು ಸ್ವಲ್ಪ ಇಶ್ಯೂಸ್ ಇರುತ್ತೆ. ಹಾಗೆ ಮೆಂಟಲ್ ಇಶ್ಯೂಸು ತುಂಬ ಕಾಡುತ್ತೆ. ಇದರಿಂದ ಹೊರಬರಲು ನೀವು ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠನೆ ಮಾಡಿ, ನಿಮಗೆ ಒಳ್ಳೆಯದಾಗುತ್ತದೆ. ಇದು ಮಕರ ರಾಶಿಯವರ ಯುಗಾದಿ ನಂತರ ನಡೆಯುವ ಘಟನೆಗಳು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ.